ನಾನೊಂದು 50 ಪಿಕ್ಚರ್ಲಾಗ 29 100 ನನ್ನ ಪಿಕ್ಚರ್ ಅದ್ಭುತ ಇಟ್ಟಾಯ್ತು ಸರ್. 1.3 ಬಜೆಟ್ 3 ಕೋಟಿ ಮೇಲೆ ವ್ಯಾಪಾರ ಆಗಿತ್ತು ಅವಾಗ. ಅಷ್ಟು ನೋಡಿಲ್ಲ ಲೈಫಲ್ಲಿ ನಾವು. ಫ್ರೀ ಡೇಟ್ 101 ರೂಪಾಯಿ ಡೇಟ್ ಯಾರಿಗೆ? ದರ್ಶನ್ಗೆ. ನನ್ನ ಕಮಿಟ್ಮೆಂಟ್ ಇದ್ದು 40 27 30 ಲಕ್ಷ 1 ಕೋಟಿ ಲಾಭ ಬಂತಲ್ಲ. ಈಗ ಲೇಟಾಗಿ ಮಧ್ಯಾಹ್ನ ಊಟ ಮಾಡ್ಬಿಟ್ರೆ ನೈಟ್ ಊಟ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಇದೆಲ್ಲ ಮಾಡಿದೆ. ಅವನು ಮಾಡಿದ ನಾನು ಮಾಡಿದೆ. ಸೂಪರ್ ಹಿಟ್. 13 ದಿನ ಸರ್ ಪಿಕ್ಚರ್ ಫಿನಿಶ್ ಮಾಡಿದ್ದು. 60 ಬಂದ ದಾವಣಗೆರೆ ಬಂದ್ರು ನಾವು 20 ಕೋಟಿ ಸಿನಿಮಾ ಮಾಡಿದೆ. ಚಕ್ರವರ್ತಿ ಮಾಡಿದೆ ಸರ್. ಸಿನಿಮಾ ಎಲ್ಲ ಕೊಟ್ಟೆ ಸರ್. ಸತ್ತೋಗಿ ಹೇಳ್ತೀನಿ, ಸಿನಿಮಾ ಎಲ್ಲ ಕೊಟ್ಟಿದ್ದೀನಿ. ತುಂಬಾ ರೇರ್ ಈಗ ಹೇಳೋರು. ಅವ್ರ ಹೆಸರು ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಮಾಡಬೇಕು. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ 12 ಗಂಟೆ ಫಿನಿಶ್ ಪಿಕ್ಚರ್ ಕಂಟಿನ್ಯೂಸ್. ಹೌದು. ಅವಾಗ ನೆಗೆಟಿವ್ ಡಿಜಿಟಲ್ ಅಲ್ಲ ಇತ್ತಾರಲ್ಲ, ಫಿಲ್ಮ್ ಲೋಡಿಂಗ್ ಅದು. ಹಲೋ ಮೇಲೆ ಫಸ್ಟ್ ನನಗೆ ಬ್ರೇಕ್ ಸಿಗುತ್ತೆ ಹುಚ್ಚ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಆಮೇಲೆ ಕಂಟಿನ್ಯೂ ದರ್ಶನ್ ಪಿಕ್ಚರ್ ಸುಮಾರು ಕಲಸಿಪಳ್ಳಿ, ಓಂ ಪ್ರಕಾಶ್ ಜೊತೆಗೆ ಅಯ್ಯ, ಮಂಡ್ಯ, ಸುಮಾರು ಪಿಕ್ಚರ್ ಇಟ್ಟಾದ್ರು. ಆಮೇಲೆ ಧ್ರುವ ಮಾಡಿದ್ರು, ಸುರೇಶ್ ಕೊಟ್ಟದ್ದು, ಅದು 50 ಫೌಂಡೇಶನ್. ಹಂಗೆ ಸ್ಟಾರ್ಟ್ ಆಗ್ಬಿಡ್ತು ಪಿಕ್ಚರ್. ಕಂಟಿನ್ಯೂ 3 ಪಿಕ್ಚರ್ ಆಯ್ತು. ಓಕೆ. ನಿಮ್ದು ನೀವು ಯಾವ್ದು ಇದು ಮಾಡಿದ್ದು ಸಿನಿಮಾ? ಸರ್ ನಂದು ಶಾಸ್ತ್ರಿ. ಆಮೇಲೆ ಅದೊಂದು 7 ಪಿಕ್ಚರ್ ಆಮೇಲೆ ಹಾಂ, ಶಾಸ್ತ್ರಿ ಮಾಡಿದ್ರೆ ಅಯ್ಯ ಪಿಕ್ಚರ್ ಮಾಡಿದ್ವಿ. ಅಯ್ಯ ಪಿಕ್ಚರ್ ಟೈಮಲ್ಲಿ ಡೇಟ್ ಕೊಟ್ಟಿದ್ರು. ಫ್ರೀ ಡೇಟ್ 101 ರೂಪಾಯಿ ಡೇಟ್. ಶಾಸ್ತ್ರೀಯ ಪ್ರೊಡ್ಯೂಸರ್ ನೀವು? ಹೌದು. ಕ್ಯಾಮರಾಮನ್ ನೀವು? ಹೌದು. ಹೌದು. ಸಂಭಾವನೆ ಕೊಡಲಿಲ್ವಾ? ಇಲ್ಲ, ಫ್ರೀ 101 ರೂಪಾಯಿ. ಯಾರಿಗೆ? ದರ್ಶನ್ಗೆ. ಅಂದ್ರೆ ಸ್ನೇಹದ ಮೇಲೆ? ಹೌದು, ವಿಶ್ವಾಸ ಮೇಲೆ. ಆಮೇಲೆ ಏನು ಮಾಡಿದ ಪಿಕ್ಚರ್ ಚೆನ್ನಾಗಿಟ್ಟಾಯ್ತು. ನಾನೇನು ಮಾಡಿದೆ, ಎಲ್ಲ ಅವಾಗ 25 ಲಕ್ಷ 30 ಲಕ್ಷ ನಾಮಿನೇಷನ್ ಇತ್ತು. ಇಲ್ಲ, ನನಗೆ ನನ್ನ ಸ್ನೇಹಿತ ಇಷ್ಟು ಹೆಲ್ಪ್ ಮಾಡಿದ್ಬಿಟ್ಟು ನಾನು ತೋಟ ತಗೊಟ್ಟಿ ಸರ್. ಈ ಇದರಲ್ಲಿ ಇದೆಯಲ್ಲ ಟಿ ನರಸೀಪುರ ರೋಡು, 67 ಲಕ್ಷ 16 ಎಕರೆ. ಹೌದು 16 ಎಕರೆ 67 ಲಕ್ಷ ಲಾಭ ಬಂತು ಸಿಕ್ಕಾಪಟ್ಟೆ. 1 ಕೋಟಿ. ನನ್ನ ಕಮಿಟ್ಮೆಂಟ್ ಇದ್ದು 40 27 30 ಲಕ್ಷ 1 ಕೋಟಿ ಲಾಭ ಬಂತಲ್ಲ. ನನ್ನ ಸ್ನೇಹಿತ ಫ್ರೀ ಮಾಡಿ ಅಂದ್ಬಿಟ್ಟು ಒಂದು ತೋಟ ಕೊಟ್ಟು 16 ಎಕರೆ. ತೋಟ. ಎಸ್ ಎಸ್. ಆ ಶಾಸ್ತ್ರಿ ದುಡ್ಡು. ಹೌದೌದು, ನಮ್ದು ಯಾರ್ದಲ್ಲ, ಶಾಸ್ತ್ರಿ ಜನ ಕೊಟ್ಟಿದ್ದು ಅದು. ಅಲ್ಲ, ಅದ್ಭುತ ಇಟ್ಟಾಯ್ತು ಸರ್. 1.3 ಬಜೆಟ್ 3 ಕೋಟಿ ಮೇಲೆ ವ್ಯಾಪಾರ ಆಗಿತ್ತು ಅವಾಗ. ಎಲ್ಲ ಜೀವನ ನಮ್ನೆಲ್ಲ ಇದಾಗುತ್ತೆ, ಸೆಟ್ಲ್ ಆಗುತ್ತೆ. ಅವನಿಂದ ಪಾಪ ಸೆಟ್ಲ್ ಆಗ್ಬಿಡೋದು ಇಟ್ಕೊಂಡು ಅಂತ. ಇಲ್ಲ ನೀನು ಅಷ್ಟು ಲಾಭ ಆಗಿದೆ ನನಗೆ ದಾಂಡ್ಕೊಂಡು ತೋಟ ದಾಂಡದಾಗ. ಆ ಪಿಕ್ಚರ್ ತೋಟ ಅದು ಟಿ ನರಸೀಪುರ ರೋಡ್. ಬೇರೆಯವರಾಗಿರ್ತಾರೆ ಕೊಡ್ಲಿಕ್ಕೆ ಹೋಗ್ತಿದ್ದ ಸರ್. ಏನೈತಂದರೆ ಆ ಟೈಮ್ ಏನು ಗೊತ್ತಿಲ್ಲ, ಸರಸ್ವತಿ ನಮ್ಗೆ ಹಂಗೆ ಕೊಟ್ಟು ಸರ್. ನಾವು ಅವಾಗೆಲ್ಲ ಒಂದು ಪಿಕ್ಚರ್ ಮಾಡಿದ್ರೆ 75 ಸಾವಿರ 1 ಲಕ್ಷ ರೂಪಾಯಿ ಅದೊಂದು ದೊಡ್ಡ ವಿಷಯ. ಕ್ಯಾಮ್ರಾಮನ್ ಆಗಿ ನಾನು ಹುಚ್ಚ ಪಿಕ್ಚರ್ 2 ಲಕ್ಷ ರೆಮಿಡೇಷನ್. ಅದು ದೊಡ್ಡ ದುಡ್ಡಲ್ಲ. ನನಗೆ ಕೋಟಿ ಗಟ್ಟಲೆ ಬಂತಲ್ಲ ಸರ್, ಎಲ್ಲಿಡ ದುಡ್ಡು. ಅಷ್ಟು ನೋಡಿಲ್ಲ ಲೈಫಲ್ಲಿ ನಾವು. ಯಾಕಂದ್ರೆ 30 ರೂಪಾಯಿ 40 ರೂಪಾಯಿ ಬ್ಯಾಟಕ್ಕೆ ಸೇರಿ ನಾವು. ಅದು ಊಟಕ್ಕೆ ಬಜಿ ಬರ್ತಾ ಇದ್ದಾರೆ ಅಂತೇಳಿ ಡಬ್ಬ ಇಟ್ಕೊಂಡು ತಿಂತಿಲ್ಲ, ಡಬ್ಬಲ್ಲಿ ಆ ಥರದ್ದು ಅಷ್ಟು ದುಡ್ಡು ನೋಡಿ ಮಾಡೋದು. ಅಯ್ಯೋ ಅಲ್ಲ, ಒಂದು ಹೊತ್ತನ್ನೇ ಸ್ಕಿಪ್ ಮಾಡ್ತಾ ಇದ್ರಿ. ಮಾಡಿದ್ವಿ ಮಧ್ಯಾಹ್ನದ ಹೊತ್ತು ಸ್ಕಿಪ್ ಮಾಡಿ ರಾತ್ರಿಗೆ. ಹೌದು, ಮಾಡಿದ್ವಿ. ಯಾಕಂದ್ರೆ ಅಂದರೆ ಏನಂದರೆ ಬೇಗ ಊಟ ಮಾಡಿಬಿಟ್ರೆ ರಾತ್ರಿ ಅಂದರೆ ಅದು ಈಗ ಲೇಟಾಗಿ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ನೈಟ್ ಊಟ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಈ ಥರ ಇದೆಲ್ಲ ಮಾಡಿದೆ. ಅವನು ಮಾಡಿದೆ, ನಾನು ಮಾಡಿದೆ. ಜೀವನ ನಡೆಸ್ಬೇಕಲ್ಲ. ಬೆಂಗಳೂರು ಸಿಟಿ ಸರ್, ಇಲ್ಲಿ ಆಗುತ್ತೆ. ಇಲ್ಲಿ ದುಡ್ಡು ನಡೀತಾನೆ ಬೆಂಗಳೂರಲ್ಲಿ. ಈ ಊರಲ್ಲಾದರೆ ಹೆಂಗೆ ಅಡ್ಜಸ್ಟ್ ಮಾಡ್ಬೋದು. ನಮ್ಮ ಚಿಕ್ಕಮ್ಮನೆ ಅದೇನೋ ಒಂದ್ಸಲಿ ನಮ್ಮ ಅಜ್ಜಿ ನೆನಪು ಅಂತ ಹೇಳಿದ್ದು. ನಮ್ಮ ಅಜ್ಜಿ ಹೇಳ್ತಿದ್ದು, ನಾವು ದುಡ್ಡಿಗೆ ಮರ್ಯಾದೆ ಕೊಟ್ಟರೆ ನಮಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಅಂತ. ನಾವು ದುಡ್ಡಿಗೆ ನಾವು ಇಟ್ಕೊಂಡ್ರೆ ಮುಂದೆ ನಮ್ಗೆ ಅದು ಕೊಡುತ್ತೆ ಅಂತ. ಅಂದರೆ ನಮ್ದು ಆಗ್ತಿದ್ವಿ ಆತ. ನಾನು ಸಿನಿಮಾ ಇಟ್ಕೊಂಡ್ರೆ ನನಗೆ ಸಿನಿಮಾ ಒಳ್ಳೆ ಕೊಡುತ್ತೆ. ಆ ಥರ ಆಯ್ತು ನನಗೆ. ಎಷ್ಟು ಸಿನಿಮಾ ಇತ್ತು ಅಣ್ಣಜಿ? ಸರ್ ಒಂದು 20 ಪಿಕ್ಚರ್ ಮಾಡಿದೆ. 22 ಫಿಲ್ಮ್ಸ್ ಆಗಿದ್ದಾರೆ ಪ್ರೊಡಕ್ಷನ್. ಅಲ್ಲ, ಶಾಸ್ತ್ರಿ ಮಾಡಿದೆ. ಕ್ಯಾಮ್ರಾ ಒಂದು 5 ಪಿಕ್ಚರ್ ಆಯ್ತು ಸರ್. 50 ಮೇಲೆ ಆಗಿತ್ತು. 50 ಮೇಲೆ. ಹೌದು. ಇದು ಪ್ರೊಡಕ್ಷನ್ ಹೇಳಿದ್ದು. ಹಾಂ, ಪ್ರೊಡಕ್ಷನ್ 20. ನಾನೊಂದು 50 ಪಿಕ್ಚರ್ಲಾಗ 29 100 ಡೇಸ್ ನನ್ನ ಪಿಕ್ಚರ್. 100 ಡೇಸ್ 29 ಪಿಕ್ಚರ್ ನಾನು. 29 ಪಿಕ್ಚರ್ 100 ಡೇಸ್. ಹೌದು. ನಾನು ಲಕ್ಕಿ ಕ್ಯಾಮ್ರಾಮನ್ ಸರ್. ಮತ್ತೆ ಈಗ ಕೋಟ್ಯಾಧಿಪತಿ. ಹೌದು ಸರ್. ಅಯ್ಯೋ ಸರ್, ಯಾವಾಗ ಅಂತ ಸರ್ 15 ದಿವಸ ಸಿಕ್ಬಿಟ್ರೆ ಭಾರಿ ಖುಷಿ ನಮಗೆ. 15 ಪಿಕ್ಚರ್ ಹೊಡೆದಾಗ ಕೊಟ್ಟಿದ್ದು ಸರ್. ಅಲಾಯಮ್ಮ ನನ್ನ ಫಸ್ಟ್ ಪಿಕ್ಚರು. ಅಲಾಯಮ್ಮ ಸೂಪರ್ ಹಿಟ್. 13 ದಿನ ಸರ್ ಪಿಕ್ಚರ್ ಫಿನಿಶ್ ಮಾಡಿದ್ದು. 13 ದಿನ. ಎಷ್ಟು ಉಳಿತದಲ್ಲಿ ಸರ್? 13 ಲಕ್ಷ ಬಜೆಟ್, 80 ಲಕ್ಷ ಪಿಕ್ಚರ್ ಲಾಭ. ಎಲ್ಲಿಂದ ಎಲ್ಲಿಗೆ? ಹೌದು ಸರ್. ಈಗಿನ ಅಂದರೆ ನಾವು ಅವಾಗ ಏನಾಗಿತ್ತು ಸರ್, ಈಗ ನಾನು ಇವತ್ತು ಸುಮಾರು ಜನಕ್ಕೆ ಹೇಳ್ತೀನಿ, ನಾವು ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಅವಾಗೆಲ್ಲ ಸರ್ ಅಂದರೆ ನಾವು ಹಸಿತ್ತು ನಮಗೆ. ಅಂದರೆ ಈ ಪಿಕ್ಚರ್ ಹಿಟ್ ಮಾಡ್ಬೇಕಂತ. ಅಂದರೆ ನಾವು ಹಂಗೆ ಓಮಿಂದ ಕುಂದಿದ್ವಿ ಸರ್. ನಾವು ಒಂದು ಪ್ರೊಡ್ಯೂಸರ್ ಪೆನ್ನು ಪೇಪರ್ ಕೊಟ್ಟ ಅಂದರೆ ಡ್ರೆಸ್ಸಿಂಗ್ ಮಾಡಬೇಕು, ಈ ಥರ ಲೊಕೇಶನ್ ಇರಬೇಕು, ಇಷ್ಟು ಸೀನ್ ಮಾಡ್ಬೇಕಂತ. ಸರ್ ಏರೋ ನಂಬಡಿ 13 ಸೀನ್ ಮಾಡಿ ಒಂದು ದಿವಸಕ್ಕೆ 13 ಸೀನ್ ಕಂಟೆಸ್ಟ್ 100 ಲೆನ್ಸ್ ನಾನು ಬಿಸ್ತಿದ್ದೆ. ಯಾರು ಬಾಬು ಬೇರೆ. ಹೌದು, 100 ಲೆನ್ಸ್ ಬಿಸ್ತಿದ್ದಲ್ಲ ನಾವು. ಲೆನ್ಸ್ ಹಾಕಿ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅಂತ. ಓಕೆ, ಆ ಥರ ವರ್ಕ್ ಮಾಡಿದ್ವಿ ಸರ್. ಯಾವತ್ತಷ್ಟೇ ಸರ್, ಸರಸ್ವತಿ ದೇವರನ್ನೇ ಬಿಡಲ್ಲ ನಾವು. ಅದು ಲವ್ ಮಾಡ್ಬೇಕು ಅಷ್ಟೇ. ಅಂದರೆ ಅದು ಪ್ರೀತಿ ಮಾಡಿ ಸರ್. ನಾವು ನಾಳೆ ಶೂಟಿಂಗ್ ಅಂದರೆ ಇವತ್ತು ಬೆಳಗ್ಗಿಂದ ರಾತ್ರಿ ಶೂಟಿಂಗ್ ಮುಗಿಸ್ಕೊಂಬಂದರೆ ರಾತ್ರಿ ಡಿಸ್ಕಸ್ ಮಾಡಿದ್ವಿ. ಸೀನೆಲ್ಲ ಡಿಸ್ಕಸ್ ಮಾಡಿ ಬೆಳಗ್ಗೆ ಶೂಟಿಂಗ್ ಹೋಗಿದ್ದರು.
ಆ ಥರ ಮಾಡಿಕ್ಕೆ ನಮಗೆ ಗೊತ್ತು ಸರಸ್ವತಿ ಹೊಲ್ದು. ಅದಕ್ಕೆ ಮರ್ಯಾದೆ ಕೊಟ್ಟು ಯಾವುದು ಬಿಡಲ್ಲ ಸರ್ ನಾವೆಲ್ಲ ಏನು ಸರ್ 60 ದಾವಣಗೆರೆ ಬಂದರು ನಾವು 20 ಕೋಟಿ ಸಿನಿಮಾ ಮಾಡಿದ್ವಿ. ಮತ್ತೆ ಎಲ್ಲಿ ಸರ್ ಹೇಳಿ ನೋಡೋಣ, 60 ಬೆಂಗಳೂರು ಕ್ಯಾಂಪಸ್ ಹತ್ಕೊಂಡ್ಬಂದರು. ಅದರ ಪಾಲನ್ನು ಅದೃಷ್ಟಕ್ಕೆ ಕೊಡ್ತೀರಾ, ಪ್ರಯತ್ನಕ್ಕೆ ಕೊಡ್ತೀರಾ, ಅಥವಾ ದೇವರಿಗೆ ಕೊಡ್ತೀರಾ? ಸರ್ ನಮ್ಮ ಪ್ರಯತ್ನ ಸರ್, ಹಾಂ, ಪ್ರಯತ್ನ ಇದ್ದೇ ಇರಬೇಕು. ಜಾಸ್ತಿ 80% ಪ್ರಯತ್ನ ಇರಬೇಕು, 20% ಅದೃಷ್ಟ ಅಷ್ಟೇ ನನ್ನ ಅನ್ಬೇಕು. ಏನ ಇನ್ನೆಲ್ಲ ದೇವ್ರದ್ದು ಇಲ್ಲ. ಬೋನಸ್ ಬೋನಸ್ ಏನು ಬಂತ ಅದೆಲ್ಲ ಅದು ಹಾಕಂತ ಅಷ್ಟೇ, ನಮ್ದಲ್ಲ. 80% ನಾವು ಎಫೆಕ್ಟ್ ಹಾಕಿದ್ರೆ ಸರ್ ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನು ಸಿಗುತ್ತೆ. ಅದೃಷ್ಟ ಇರ್ಬೇಕಂತ ಇಲ್ಲ ಅಂತಲ್ಲ, ಒಂದು 20% ಅದೃಷ್ಟ ಬಿಡ್ಬೇಕು. ಎಲ್ಲ ಅದೃಷ್ಟ ಮೇಲೆ ಆಗಲ್ಲ. ನಾವು ಪ್ರಯತ್ನ ಪಟ್ಟು ಅದೃಷ್ಟಕ್ಕೆ ಸಿಗುತ್ತೆ. ಅದೇಂತಾರೆ ಸರ್, ಯೋಗ್ಯತೆ ಇದ್ರೆ ಯೋಗ ಇರುತ್ತೆ, ಆ ಥರ ಯೋಗ ಯೋಗ್ಯತೆ ಕೂಡಿ ಬಂದರೆ ಏನೋ ನಡೀತದೆ ಇಲ್ಲಿ. ಇಷ್ಟು ನಡೆದಿದೆ ಸರ್, ನನ್ನ ಜೀವನದಲ್ಲಿ ನಡೆದಿದೆ. ಯಾಕಂದರೆ ಬೇರೆ ಎಕ್ಸಾಂಪಲ್ ಹೋಗೋದು ಬೇಡ. ನಾವು 60% ಬೆಂಗಳೂರಿಗೆ ಬಂದೆ ಸರ್. ಇದು ಹೆಂಗೆ ಬಂದು ಸರ್ 20 ಕೋಟಿ ರೂಪಾಯಿ ಅಲ್ವಾ? 20 ಕೋಟಿ ಹೆಂಗೆ ಬಂತು ಸರ್ ನೋಡಿ ಫ್ಲೈಟ್ ಹತ್ತೀವಿ ಸರ್. ಇದೇನು ತಮಾಷೆನ? ನಾವು ಮೇಲ್ಗಡೆ ಫ್ಲೈಟಲ್ಲಿ ಹುಡ್ತಿದ್ವಿ, ಕೆಳಗೆ ಬಂದ್ರೆ ಏನಿಷ್ಟು ಕೆಳಗೆ ಬಂತ ಆ ಫ್ಲೈಟ್ ಅಂತ, ಇದು ಏರ್ಪೋರ್ಟ್ಲಿ ಆ ಫ್ಲೈಟ್ ಅಂತ ಹತ್ತಿದ್ದೇವೆ. ಇದು ಯೋಗಲ್ಲ ಸರ್, ಇದು ಅಷ್ಟೇ. ಎಷ್ಟು ಸಿನಿಮಾ ಕೊಟ್ಟಿದ್ದೆ? 20 ಕೋಟಿದೆ ಯಾವುದು ಸಿನಿಮಾ? ಚಕ್ರವರ್ತಿ ಮಾಡಿದ ಸರ್. ಚಕ್ರವರ್ತಿ? ಹಾಂ, 20 crores ಬಡ್ಜೆಟ್ ಪಿಕ್ಚರ್. ಎಷ್ಟು ವರ್ಷ ಆಯ್ತು ಅದಕ್ಕೆ? ಸರ್ 16 2016. ಹೌದೌದು. ಅವಾಗಲೂ 20 ಕೋಟಿ? ಹೌದು ಸರ್. 10 ವರ್ಷದ ಹಿಂದೆ? ಹೌದು ಸರ್. ಎಷ್ಟು ಧೈರ್ಯ ಬಂತ? ಇಲ್ಲ ಹಂಗಿತ್ತು ಮಾರ್ಕೆಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಆಮೇಲೆ ಅಂತ ನನ್ನ ಒಂದು ಏನಂದರೆ, ಈ ಪ್ರೊಡಕ್ಷನ್ ಜೊತೆಗೆ ನನಗೆ ಇದು ಡಿಸ್ಟ್ರಿಬ್ಯೂಷನ್ ಗೊತ್ತಿತ್ತು, ಇವೆಲ್ಲ ಸ್ವಲ್ಪ ಗೊತ್ತಿಲ್ಲ ಹೆಲ್ಪ್ ಆಗ್ತಾವೆ. ಯಾಕಂದ್ರೆ ಸಿನಿಮಾ ಮಾಡೋದಲ್ಲ, ಪ್ರೆಸೆಂಟ್ ಮಾಡೋದು ಭಾರಿ ಇಷ್ಟ ಇಲ್ಲ. ಈಗ ಗಣೇಶ ಅವ್ರದ್ದು ಮಾತಾಡ್ಬೇಕಂದ್ರೆ ಅದು ಗೊತ್ತಿದ್ರೆ ಗಣೇಶ್ ಸರ್ ಹೆಂಗೆ ಮಾಡೋದು ಪಿಕ್ಚರ್ ಡಿಸ್ಕಸ್ ಮಾಡ್ತಿದ್ದಾಗ ಸರ್ ನೀವು ನೆನಪಿದೆ ಸರ್, ನೀವು ಯಾವ ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಮೈಕ್ ಪ್ರೆಸ್ ಮೀಟ್ ಮಾಡಿಲ್ಲ. ಇಲ್ಲ, ನೀವು ಮಾಮೂಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಹೌದು, ಕಾಮನ್ ಇದು ಹೆಂಗೆ ಮಾತಾಡ್ದು ಹಂಗೆ ಅದು ಬೇರೆ. ಸ್ಟೇಜ್ ಮೇಲೆ ಮಾತಾಡೋದು ಬೇರೆ, ನಮ್ಮ ಪಕ್ಕದಲ್ಲಿ ಇಂಟ್ರೊಡಕ್ಷನ್ ಮಾಡಕ್ಕೆ ಬೇರೆ. ಇಂಟ್ರೊಡಕ್ಷನ್ ಅಷ್ಟೇ. ನಾವು ಮಾಮೂಲಿ ಮಾತಾಡ್ತೀವಿ. ಆಪ್ತ ರೆಕಾರ್ಡ್ ಅಂತ, ಆಪ್ತ ರೆಕಾರ್ಡ್ ಅದು ಸುಮ್ಮನೆ ಆಪ್ತ ರೆಕಾರ್ಡ್ ಅಂತ ಹೇಳೋದು, ಅದು ರೆಕಾರ್ಡ್ ಆಗಿರೋದು. ಸೊ ಈ ಥರ ಮಾಡಿದ್ರೆ ಅಂದರೆ ಹೆಂಗೆ ಮಾಡಿದಿರಿ, ಏನು ಮಾಡಿದಿರಿ, ಯಾವ ಥರ ಇದೆ ಅದೆಲ್ಲ ಈಗಿನ ಜನ್ರೇಷನ್ ಇಲ್ಲ ಸರ್. ಇಲ್ಲ ಇರಬೇಕು, ಆ ಇನ್ವಾಲ್ವ್ಮೆಂಟ್ ಇರಬೇಕು. ಇವತ್ತು ನಾನು ಜರ್ನಲಿಸ್ಟ್ಗೆ ಹೇಳ್ತೀನಿ, ನೀವು ತಿದ್ದಿ ಪರವಾಗಿಲ್ಲ, ತಿದ್ದಿ. ಯಾಕಂದರೆ ಜೀವನ ಅನ್ನೋದು ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾವೆಲ್ಲ ಥರ ನೋಡ್ಕೊಂಡ್ಬಿಡಿ ಸರ್. ನೀವು ಹೇಳ್ತೇನೆ, ನಾವು ಇವತ್ತು ಹೇಳ್ತೀನಿ, ಎಷ್ಟೋ ಕಷ್ಟ ಬಿದ್ದರೂ ನನಗೆ ಖುಷಿ ಇದೆ. ಏನಂದ್ರೆ ಇಲ್ಲಿವರೆಗೆ ಬಂದವಲ್ಲ ಅಂತ. ಹಾಂ ಸರ್, ಸಾಮಾನ್ಯ ನಾಶ ಆಗೋದವ್ರು ಎಷ್ಟು ಜನ ಇದೆ ನಮ್ಮ ಮುಂದೆ. ಬೇಕಷ್ಟ ಸರ್, ಇಂಡಸ್ಟ್ರಿಯನ್ನು ನಂಬ್ಕೊಂಡು ಹೋದವ್ರು ಅಂತೇಳಿ. ಹೌದು, ಅವರವರ ಪಾಪದ ಫಲ ಅದು. ಹೌದು. ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನಾನು ಜರ್ನಲಿಸ್ಟ್ ಆಗಿ ಇಷ್ಟು ಚೆನ್ನಾಗಿ ಇಟ್ಟಿದ್ದೆ ಇಂಡಸ್ಟ್ರಿ. ನೀವು ಇವತ್ತಿಗೂ ಆ ಥರ ಹೌದು ಮಾತು ಅರ್ಥ ಆಗಲ್ಲ ಕೆಲವರಿಗೆ. ಫಾಸ್ಟ್ ಇರುತ್ತೆ, ಫ್ರೇಮ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ. ಅದು ಸ್ವಲ್ಪ ಸ್ಲೋ ಇಡಬೇಕು ಮಾತು, ಸಂಭಾಷಣೆ. ಹೌದು. ಆಮೇಲೆ ಏನಾಗುತ್ತೆ ಸರ್, ಪ್ರಯತ್ನ ಮಾಡಲೇಬೇಕು. ಯಾವ ಕೆಲಸ ಪ್ರಯತ್ನ ಮಾಡಬೇಕು, ಅದು ಸಿಗುತ್ತೆ. ಇಲ್ಲ ಅಂತ ನಾನು ಬೆಳಿಬೇಕು ಎಂಬುದು ಮನಸ್ಸಲ್ಲಿ ಇರಬೇಕು. ಹೌದು. ಇಲ್ಲಿ ಬಂದಿದ್ದು ಸುಮ್ಮನೆ ಅಲ್ಲ. 65 ರೂಪಾಯಿ ಇಟ್ಕೊಂಡು ಬಂದವನು ಎಷ್ಟು ಜನ ಅಲ್ಲ. 20 ಕೋಟಿ ಸಿನಿಮಾ. ಹೌದು, ಸಿನಿಮಾ ಎಲ್ಲ ಕೊಟ್ಟೆ ಸರ್, ಸತ್ಯವಾಗಿ ಹೇಳ್ತೀನಿ. ಸಿನಿಮಾ ಎಲ್ಲ ಕೊಟ್ಟಿದ್ದೀನಿ. ತುಂಬ ರೇರ್ ಈಗ ಹೇಳೋರು ಇಂಡಸ್ಟ್ರಿಯಲ್ಲಿ. ನಾವು ಸರ್ ನಿಮಗೆ ನೋಡಿ, ಒಂದು ಅರ್ಥ, ನಾನು ಸುಮ್ಮನೆ ಈಗ ಪಾಸ್ಪೋರ್ಟ್ ಕೊಟ್ಟರೆ 22 ಕಂಟ್ರಿ ವೀಸಾ ಕೊಡ್ತಾರೆ. ವಿತೌಟ್ ಇಂಟ್ರೂ ಸಿನಿಮಾ ಕೊಟ್ಟಿರ್ತಾನೆ. ಅದು 22 ಕಂಟ್ರಿಗೆ, ಯುರೋಪ್ಗೆ ಹಿಂಗೆ ಪಾಸ್ಪೋರ್ಟ್ ಕೊಟ್ಟು ಸರ್ ಎಂಟ್ರಿ ಆಗಿರುತ್ತಲ್ಲ, ವೀಸಾ ಕೊಡ್ತಾರೆ. ಸರ್ 1000 ಕೋಟಿ ಇರಲಿ ಕೊಡಲ್ಲ, ಬೇಗ ಇಂಟ್ರೂ ಬನ್ನಿ ಅಂತಾರೆ. 1000 ಕೋಟಿ ಇರಲಿ, ಮತ್ತು 100 ರೂಪಾಯಿ ಇರಲಿ ಕೊಡ್ತಾರೆ. ಅಂದರೆ ಇದು ಸಿನಿಮಾ ಕೊಟ್ಟರು ಸರ್. ಯಾವ್ದು, ಯಾಕಂದ್ರೆ ನಾನು ಗೂಗಲ್ ಸರ್ಚ್ ಮಾಡ್ತಾರೆ, ಏನಂತ ಗೊತ್ತಾಗುತ್ತಲ್ಲ. ಯಾಕೆ ಮುಂಚೆ ಹೋಗಿದ್ದೆಲ್ಲ ಎಂಟ್ರಿ ಇರುತ್ತಲ್ಲ, ಸ್ವಿಟ್ಜರ್ಲೆಂಡ್ಗೆ ಹೋಗಿರ್ಬೋದು, ನಾವು ಯುರೋಪ್ಗೆ ಹೋಗಿರ್ಬೋದು. ಅಂದರೆ ಈ ಸಿನಿಮಾ ಕೊಟ್ಟಿದ್ದಲ್ಲ, ನಾವು ಸಿನಿಮಾಗೆ ಏನು ಕೊಟ್ಟೋ ನಾನು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಇದು ಸತ್ಯ. ಇದು ಹಾಲು ಎಮ್ಮ ಆದಮೇಲೆ ದೊಡ್ಡ ಹಿಟ್. ಹಲೋ ಮೇಲೆ ಫಸ್ಟ್ ನನಗೆ ಬ್ರೇಕ್ ಸಿಗುತ್ತೆ ಹುಚ್ಚ. ಹೌದೌದು, ತುಂಬ ಒಳ್ಳೆ ಬ್ರೇಕ್. ಅಂದರೆ ಅದು 45 ಡೇಸ್ ಶೂಟಿಂಗ್ ಸಿಗ್ತಲ್ಲ, ಒಳ್ಳೆ ಬ್ರೇಕ್ ಸಿಕ್ತು. ಫೋಟೋಗ್ರಫಿಗೆ ಒಳ್ಳೆ ಸ್ಕೋರ್ ಸಿಕ್ತು. ಆಮೇಲೆ ಕಂಟಿನ್ಯೂ ದರ್ಶನ್ ಪಿಕ್ಚರ್ ತುಂಬ, ಕಲಸಿಪಳ್ಳಿ, ಓಂ ಪ್ರಕಾಶ್ ಜೊತೆಗೆ ಅಯ್ಯ, ಮಂಡ್ಯ, ಸುಮಾರು ಪಿಕ್ಚರ್ ಇಟ್ಟದು. ಈ ಇದೆಲ್ಲ ಸರ್, ಅಯ್ಯ 25 ವಾರ, ಕಲಸಿಪಳ್ಳಿ ಎಲ್ಲ ಸುಮಾರು ಪಿಕ್ಚರ್ 20. 7,000 ಅಂತ ಮಾಡಿದೆ. ಧರ್ಮದೇವತೆ, ನಾಗೇಂದ್ರ ಮಾಗಡಿ, ಧರ್ಮದೇವತೆ, ರಣಕದೆ ಎಲ್ಲಮ್ಮ, ಸುಮಾರು ಪಿಕ್ಚರ್ ಮಾಡಿದೆ. ಸ್ವಲ್ಪ ಈ ಮಾಸ್ಕ್ ಡಬಲ್ ಆಕ್ಟಿಂಗ್ ಗೊತ್ತಿತ್ತು ನನಗೆ. ಈ ಮಧುಸೂದನ್ ಹತ್ರ ಮತ್ತೆ ಆರ್ ಮಧುಸೂದನ್ ಅವರು ಡಬಲ್ ಆಕ್ಟಿಂಗ್ ಮಾಡ್ತಾರೆ. ಅವರಿಂದ ನಾನು ಕೆಲಸ ಕಲ್ತಿದ್ದೆ. ನಾನು ನೆಗೆಟಿವ್ ಪ್ರೇಮಲಕ, ಹೌದು, ಅವ್ರ ಹತ್ರ ಅಷ್ಟೇ. ಹೌದು, ಅಸಿಸ್ಟೆಂಟ್ ಆಗಿದೆ. ಹೌದೌದು, 1-2 ಪಿಕ್ಚರ್ ವರ್ಕ್ ಮಾಡಿದೆ. ಮಿಂಚು ಸಿಡಿಲ್ ಅದು. ಹೌದು ಅಲ್ವಾ ಸರ್, ಒಂದು ಮಾಸ್ಕ್ ಮಾಡಿರ್ಲಿ, 1 ಗಂಟೆ ಬೆಲ್ ಹೊಡಿತ ಅಂದ್ರೆ ಬ್ರೇಕ್ ಅಂತ ಹೋಗೋರು ಅವರು. 1 ಸೈಡ್ ಮಾಸ್ಕ್ ಮಾಡಿರ್ವಿ, ಇನ್ನೊಂದು ಬ್ರೇಕ್ ಅಂತ ಹೇಳೋದು ಅವರು. 1 ಗಂಟೆ ಟೈಮ್ ಅಷ್ಟೇ. ಆಮೇಲೆ ಸರ್ 2 ಗಂಟೆ 10 ನಿಮಿಷ ಇದ್ದಂಗೆ ಇಲ್ಲರೋರು ರೆಡಿ ಅಂತ. ಅಯ್ಯೋಯ್ಯೋ ಬೆಂಕಿ ಅವ್ರು, ಅದ್ಭುತ. ತುಂಬ ಕಲ್ತಿದೆ. ಅಯ್ಯೋಯ್ಯೋ ಭಾಳ ಸರ್. ಅವರೆಲ್ಲ ಅವ್ರ ಹೆಸರು ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಬಿಡಬೇಕು. ಸತ್ಯವಾಗ್ಲು ನಾನು ಗೌರಿಶಂಕರ್ ಆಗ್ಬೋದು, ಅವ್ರ ಹೆಸರು ಹೇಳಿ ನನಗೆ ಓನಮೇಶ್ ಬಂದ್ಬಿಟ್ಟೆ ಕ್ಯಾಮ್ರಾ ಬಿಟ್ಟು. ಯಾಕಂದರೆ ಅವ್ರು ಹೇಳ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಸರ್, ಅವ್ರ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಹೇಳ್ಬೇಕು. ಮತ್ತು ಜನ್ರೇಟರ್ ಆನ್ ಮಾಡೋರು ಇರೋದು
ಕ್ಯಾಮರಾ ಹಿಡ್ಕೊಂಡು ಆ ಹೀರೋಗಳನ್ನು ಆ ಬೃಹತ್ ಸ್ಕ್ರೀನ್ ಮೇಲೆ ತೋರಿಸೋ ವ್ಯಕ್ತಿ ಅದೊಂದು ಸಾರ. ಇದೆಲ್ಲ ಎಕ್ಸ್ಪೆನ್ಸ್ ಜೊತೆಗೆ 18 ಗಂಟೆ ಪಿಕ್ಚರ್ ಮಾಡಿದ ಸುಗ್ರೀವ ದರ್ಶನ ಇವ್ರದ್ದು ನಮ್ಮ ಶಿವಣ್ಣಂದು. ಓ ಈ ಎಕ್ಸ್ಪೀರಿಯನ್ಸ್ ನಮ್ಮನ್ನು ಕರೆಸಿದ್ರಿ ಎಲ್ಲಿಗೆ? ರಾಜರಾಜೇಶ್ವರಿ. ಹೌದು 18 ಗಂಟೆ ಹೌದು. ಶಿವಣ್ಣ ಒಪ್ಕೊಂಡ್ರು. ಅಂದ್ರೆ ಸರ್ ಈ ಎಕ್ಸ್ಪೀರಿಯನ್ಸ್ ನಾವು ಯೂಸ್ ಮಾಡ್ಕೊಂಡು ಅಂದ್ರೆ ಎಷ್ಟು ಟೈಮ್ ಲೈಟಿಂಗ್ ಮಾಡ್ಬೋದು, ಅಂದ್ರೆ ಈ ಜನರೇಟರಿಂದ ಸ್ಟಾರ್ಟ್ ಅಂದ್ರೆ ಎಷ್ಟು ಗಂಟೆ ಲೈಟಿಂಗ್ ಮಾಡ್ಬೋದು, ಎಷ್ಟು ಸೀನ್ ತೆಗಿಬೋದು, ಎಷ್ಟು ಶಾರ್ಟ್ ಡಿವೈಡ್. ಸರ್ ಇಲ್ಲಿ ಶೂಟ್ ಮಾಡಿದ್ರೆ ಹೊರಗಡೆ ಕೌಂಟರ್ ಮಾಡಿದ್ರೆ ಈ ಶಾರ್ಟ್ ಕೌಂಟರ್ ಹೆಂಗಿರ್ಬೇಕು, ಲೆನ್ಸ್ ಯಾವುದು, ಯಾವ ಥರದ ಇಲ್ಲಿ ಬರೀದೀನಿ ಕೂತು. ಅದು 10 ಜನ ಡೈರೆಕ್ಟ್, ಟಾಪ್ ಡೈರೆಕ್ಟರ್ ಸರ್ ಜನ, 20 ಕ್ಯಾಮ್ರಾ. ಅಂದ್ರೆ ಅನುಭವ ಅಷ್ಟೇ. ಎಲ್ಲ ಕೊಟ್ಟಿದ್ದೆ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ ಬಿಡಿ. ಶಿವಣ್ಣ ಒಪ್ಕೊಂಡು ಕತೆ ಕೊಟ್ಟಿದ್ವಿ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ 12 ಗಂಟೆ ಫಿನಿಶ್ ಪಿಕ್ಚರ್ ಕಂಟಿನ್ಯೂಸ್. ಹೌದು. ಅವಾಗ ನೆಗೆಟಿವ್ ಡಿಜಿಟಲ್ ಅಲ್ಲ ಇತ್ತಾರಲ್ಲ, ಫಿಲ್ಮ್ ಲೋಡಿಂಗ್ ಅದು ಹೊರಡಿ ಮಾಡಿಬಿಡ್ತೀನಿ ಅಲ್ವಾ? ಹೌದು. ಶಿವಣ್ಣ ಒಪ್ಕೊಂಡ್ರು, ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು. 18 ಗಂಟೆ ಸರ್. ಆಮೇಲೆ ಸರ್ ಹಿಂಗೆ ಶರ್ಟ್ ತೆಗೆದ್ರೆ ಸೀನ್ ನಂಬರು, ಈ ಸೀನ್ ಆ ಶಾರ್ಟ್ ಅಂತ ಆ ಥರ ನಾವು ಮಾರ್ಕ್ ಮಾಡಿದ್ವಿ. ಓಹೋ ವಂಡರ್ಫುಲ್. ತುಂಬ ಪ್ಲಾನ್ ಮಾಡಿದ್ವಿ. ಸುಗ್ರೀವ ಅದನ್ನು ನನಗೆ ಅನ್ಸ್ಬೇಕಾರೆ ಈಗ ನಾವೇ ಸಿನಿಮಾ ಎಂಜಾಯ್ ಮಾಡಿದ್ದು ಅಂದ್ಕೊಂಡಿದ್ದು. ನನಗೆ ಮುಂದೆ ಈ ಥರ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ನಾವು ಅಂದರೆ ಏನೇ ಕಸ್ಟಮರ್ಸ್ ಅಂದರೆ ಎಲ್ಲ ಥರ ಕೆಲಸ ಕಲಿಸ್ತಂತ ಹೇಳಿದ್ವಿ. ಜೀವನ ತುಂಬ ಕಲಿಸ್ತಂತ ಹೇಳಿದ್ವಿ. 18 ಗಂಟೆ ಸಿನಿಮಾ ಮಾಡಿದ ಸಮಾಜ ಎಲ್ಲ ಕಲಿಸ್ತಲ್ಲ. ಅದೇ ನಾವೇನಿಲ್ಲ, ಎಲ್ಲ ಕಲಿಸ್ತು. ಅಂದರೆ ನಮ್ಮೇನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಈ ಕಸ ಹೊಡ್ಕೊಂಬಂದು ನನಗೆ ಜನರೇಟರ್ ಕೇಬಲ್ ಅಂತ ಯೋಚನೆ ಮಾಡಿದ್ರೆ 18 ಗಂಟೆಯಲ್ಲಿ ಒಂದು 2 ಗಂಟೆ ಸಿನಿಮಾ ಮಾಡಬೇಕಿದ್ರೆ ಎಷ್ಟು ಶ್ರಮ ಪಟ್ಟಿರ್ಬೇಕು ಅಂತೇಳಿ ಮುಂಚೆ ವರ್ಕ್ ಮಾಡಿದ್ವಿ. ಆಮೇಲೆ ಮೇಜರ್ ಏನಂತಂದರೆ ನಾವು ಆ ಕೆಲಸ ಮಾಡ್ಕೊಂಬಂದ್ವಿ. ಈಗ ಲೈಟಿಂಗ್ ಕೆಲಸ ಮಾಡಿದ್ವಿ, ಜನರೇಟರ್ ಎಷ್ಟು ಜನರೇಟರ್ ಬೇಕು, ಅದೆಲ್ಲ ಹೆಲ್ಪ್ ಆಯ್ತು. ಹೌದು. ನಾವೇನು ಕಲ್ತ್ಬೋದು ಅದೇ ಅಲ್ಲೇ. ಯಾಕಂದ್ರೆ ನಾವು ಎಷ್ಟು ಜನರೇಟರ್ ಬೇಕು, ಎಷ್ಟು ಡೀಸೆಲ್ ಬೇಕು, ಎಲ್ಲ ಥರ ಪ್ಲಾನ್ ಮಾಡಿದ್ವಿ. ಇಷ್ಟು ಲೈಟಿಂಗ್, ಇಷ್ಟು ಕ್ಯಾಮ್ರಾ ಬೇಕು. ಯಾಕಂದ್ರೆ ನಾನು ಲೈಟ್ ಮ್ಯಾನು ಜನರೇಟರ್ ಆಗಿ ವರ್ಕ್ ಮಾಡಿದ್ರಿಂದ, ಕ್ಯಾಮ್ರಾ ಸ್ಟೀನ್ ವರ್ಕ್ ಮಾಡಿರೋದ್ರಿಂದ, ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಅಷ್ಟಲ್ಲ. ಇಷ್ಟು ಸೀನ್ ಇಷ್ಟದಾಗುತ್ತೆ, ಇಷ್ಟೊತ್ತಾಗುತ್ತೆ, ಇಷ್ಟು ಸೀನ್ ಮಾಡೋದು, ಇವು ಶಿವಣ್ಣ ಡೂಪ್ ಹಿಡ್ಕೊಂಡು ಹೆಂಗೆ ಮಾಡೋದು, ಇದೆಲ್ಲ ಪ್ಲಾನ್ ಮಾಡಿದ್ವಿ. ಅದೊಂದು ಹೆಲ್ಪ್ ಆಯ್ತು, ತುಂಬ ಹೆಲ್ಪ್ ಆಯ್ತು. ಅದು ಅನುಭವನೇ ಅಲ್ಲಿ ಆ ಸಿನಿಮಾಗಾಗಿದ್ದು. ದಾರೆ ಇದು ನೀವು ಒಂದ್ಸಲ ಬರೆದ್ರಿ, ಅನುಭವ ಅಮೃತ ಉಂಡ. ಅದೇನು ನೆನಪಿದೆ ನನಗೆ. ಟೈಟ್ಲ್ ಇನ್ನೂ ನೆನಪಿಕೊಂಡಿದೆ. ಅಯ್ಯೋ, ಒಂದೊಂದು ಆರ್ಟಿಕಲ್ ಇಂದು ನಾವು ಚೆನ್ನಾಗಿ ಇಟ್ಟಿದ್ದೀನಿ. ಅನುಭವದ ಅಮೃತ ಉಂಡವ, ಅನುಭವದ ಅಮೃತ ಉಂಡವ. ಅದರ ನಂತರದ ಇದು ಯಾವುದು ಸಕ್ಸಸ್ ಆದ ಸಿನಿಮಾ? ಆಸ್ ಎ ಪ್ರೊಡ್ಯೂಸರಾ? ಸರ್ ಸ್ನೇಹನ ಪ್ರೀತಿ ಮಾಡಿದೆ. ಭೀಮಾ ಅಂಥದ್ದು ಇಲ್ಲ, ಅದು ಅಂದರೆ ಏನಾಯ್ತು ಸರ್, ಅದು ರೀಮೇಕ್ ಮಾಡಿದ್ದು. ಅದು ಇಷ್ಕ್ ರೀಮೇಕು ಚೆನ್ನಾಗೋಯ್ತು. ಅದೇ ಟೈಮ್ ಅಂತಂದರೆ ಜೂನ್ 20ಕ್ಕೆ ಮಾಡಿದ್ವಿ. ಜೂನ್ 20 ರಿಲೀಸ್ ಮಾಡಿದ್ವಿ ಸರ್. ಜೂನ್ 19 ಮಳೆ ಸ್ಟಾರ್ಟ್ ಆಗಿದ್ದು, 20 ಮಳೆ ಬಂತು. ಒಂದು ತಿಂಗಳು. ಅದು ಹೆಂಗಂದ್ರೆ ಕರೆಕ್ಟ್ ಶೋ ಟೈಮ್ ಬರೋದು. 4 ಶೋ ಅಂದರೆ 4 ಗಂಟೆ ಬರೋದು, 7 ಶೋ ಅಂದರೆ 7 ಗಂಟೆ ಬರೋದು, ಮತ್ತೆ 8 ಗಂಟೆ ಬಿಟ್ಬಿಡೋದು. ಒಂದು ತಿಂಗಳು ಮಳೆ ಬಂತ. ಅದೊಂದು ಅದೃಷ್ಟ ನಮ್ದು. ಚೆನ್ನಾಗಿತ್ತು. ಅದಾದಮೇಲೆ ಭೀಮಾ ತೀರ ಮಾಡಿದ್ವಿ. ಸ್ವಲ್ಪ ಕಾಂಟ್ರವರ್ಸಿ ಸಿನಿಮಾಗಳು ಮಾಡಿದ್ವಿ ಜೊತೆಗೆ. ಆಮೇಲೆ ಇನ್ನೊಂದು ಪಿಕ್ಚರ್ ಸರ್, ಇದು ಪಬ್ಲಿಕ್ ಆಗಿಲ್ಲ. ಇಲ್ಲಿ ಅಬ್ದುಲ್ ಕಲಾಂ ಬಯೋಗ್ರಫಿ ಮಾಡಿದೆ, ನಾನು ರಿಲೀಸ್ ಮಾಡಿಲ್ಲ ಸಿನಿಮಾ. ಹೌದು, ಅಬ್ದುಲ್ ಕಲಾಂ ಅವ್ರದ್ದು ಬಯೋಗ್ರಫಿ ಮಾಡಿದ್ದೀನಿ ನಾನು. ಅಂದರೆ ಜನರಿಗೆ ತೋರಿಸಿಲ್ಲ, ಮೊನ್ನೆ ಇದು ಗೌರ್ಮೆಂಟ್ ಇದರಿಂದ ಮಕ್ಳಿಗೆ ತೋರಿಸಿದ್ದೀನಿ ಸಲ, ಸ್ಕೂಲ್ ಅಂದರೆ ಬಯೋಗ್ರಫಿ ಹೆಂಗಂದ್ರೆ ಸರ್, ಹೆಂಗೆ ಇದ್ರು, ಹುಟ್ಟಿದ್ರು, ಯಾವ ಥರ ಬೆಳೆದ್ರು, ಎಲ್ಲಿ ಅಂತ ಎಲ್ಲ ಅವ್ರು ಹೆಂಗೆ ಸ್ಟಡಿ ಮಾಡಿದ್ರು, ಹೆಂಗೆ ಅನುಭವ ಕಂಡಿಡಿದ್ರು, ಎಲ್ಲ A to Z. ಅಂದರೆ ಒಂದು ಚಿಲ್ಡ್ರನ್ಗೆ ಹೆಲ್ಪ್ ಆಗಲಿ ಅಂತ, ಜನರಿಗೆ ಹೆಲ್ಪ್ ಹಂಗೆ ಮಾಡಿಟ್ಟು. ಅದರ ಕ್ಯಾಮರಾಮ್ಯಾನ್ ಮತ್ತು ಪ್ರೊಡ್ಯೂಸರ್ ನಾನೇ ಹೌದು. ಕನ್ನಡ ಹಿಂದಿ 2 ಮಾಡಿದೆ. ಅದು ಯಾಕೆ ಅದು ಮಾಡಬೇಕು ಅಂತ ಅನಿಸ್ತು ಸರ್? ಒಂದ್ಸಲ ಇದೀನಿ ಕತ್ ನೋವಾಗಿತ್ತು, ಹಿಂಗೆ ನೋಡ್ತಿದ್ದೆ ಇದರಲ್ಲಿ ಅಂಥದ್ದು ಯಾವುದೇ ನ್ಯೂಸ್ ಚಾನಲ್ ಬರ್ತಾಯಿತ್ತು ಅವ್ರದ್ದು ಬರ್ತ್ಡೇ. ಅವಾಗ ಅವ್ರದ್ದು ಬರ್ತಾಯಿತ್ತು ಅವ್ರ ಇಂಟ್ರು. ಚೆನ್ನಾಗಿದೆ, ನಾವು ಮಿಸ್ ಆಗ್ಬಾರ್ದು ನಾನು ಲೈಫಲ್ಲಿ. ಮತ್ತೆ ಯಾಕಂದ್ರೆ ಯಾರು ಮಾಡಿರಲಿಲ್ಲ, ಚೆಕ್ ಮಾಡಿದೆ, ಅಬ್ದುಲ್ ಕಲಾಂ ಬೈಕ್ರಿ ಯಾರು ಮಾಡಿರಲಿಲ್ಲ ಅಂದ್ಬಿಟ್ಟು ನಾನು ಮಾಡಿಬಿಟ್ಟೆ. 18ರಲ್ಲಿ ಮಾಡಿದ ಪಿಕ್ಚರ್ ಇದು, ಕನ್ನಡ ಮತ್ತು ಹಿಂದಿ. ಈಗ ನೆಕ್ಸ್ಟ್ ಇದ್ರಲ್ಲಿ ರಿಲೀಸ್ ಮಾಡ್ತೇನೆ. ಅಂದರೆ ಅದು ತುಂಬ ಖುಷಿ ಕೊಟ್ಟಿದೆ ಸರ್ ಪಿಕ್ಚರ್, ತುಂಬ ಖುಷಿ ಕೊಟ್ಟಿದೆ. ನಾನು ಇಷ್ಟು ಕಮರ್ಷಿಯಲ್ ಪಿಕ್ಚರ್ ಮಾಡೋದು ಇದು ಆ ಥರ ವೆಯ್ಟ್ ಇದೆ. ಅದು 100% ತುಂಬ ಇಷ್ಟಪಟ್ಟು ಮಾಡಿದ್ದೆ. ಅದು ಬಯೋಗ್ರಫಿ ಮಾಡ್ಬೇಕಂತ. ಏನು ಸರ್ ಅವ್ರು ಸಾಧನೆ, ಯಪ್ಪ. ಅದೆಲ್ಲ ಓದಿದ್ರು ಅದು ಡೀಟೇಲ್ಸ್ ಸರ್? ಅದು ಏನಾಯ್ತು ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡ ಒಬ್ಬರು ಶಾಂತಪ್ಪ ಮಾಸ್ಟರ್ ಅಂತ ದಾವಣಗೆರೆರಲ್ಲ, ಅವರು ಕತೆ ಹೇಳಿದ್ರೆ ಈ ಥರ ಅವ್ರದ್ದೆಲ್ಲ ಬುಕ್ ಓದ್ಬಿಟ್ಟು, ಆ ಬುಕ್ ಓದ್ಬಿಟ್ಟು ನನಗೆ ಹೇಳ್ತಿತ್ತು ಕತೆ ಅಂತ ಮಾಡಿ ಅಂತ ಆ ಸ್ಟೋರಿ ಮಾಡಿಸಿದ್ದು ಅವ್ರು. ನನಗೆ ಏನು ಬೇಕು ಸಿನಿಮಾಟಿಕ್ ಮಾಡಿಸಿದ್ದೆ. ಅವ್ರ ಮಾಸ್ಟ್ರು ಅವ್ರು ಸ್ವಲ್ಪ ಗೊತ್ತಿತ್ತಲ್ಲ, ಹಂಗೆ ಸ್ಕೂಲಿಂದ ಓಪನ್ ಆಗೋದು, ಮಕ್ಳು ಸ್ಟಾರ್ಟ್ ಆಗೋದು ಕತೆ ಕಲಾಂ ಬಗ್ಗೆ. ಅದು ಫೀಚರ್ ಫಿಲ್ಮು ಪಕ್ಕ ಅಲ್ವಾ? ಹೌದು. ಅದು ರಿಲೀಸ್ ಆಗಿಲ್ಲ, ಇನ್ನು ಮಾಡಬೇಕು, ಪ್ಲಾನಿಂಗ್ ಇದೆ. ಅದು ಅವಾರ್ಡ್ ಫಿಲ್ಮ್ ಆ್ಯಕ್ಚುಲಿ. ಹ್ಞೂ ಸರ್, ಅದು ದೊಡ್ಡ ರೀತಿಯಲ್ಲಿ ಹೆಸರೆಲ್ಲ ಬರುತ್ತೆ. ಅದ್ರಲ್ಲಿ ರಿಲೀಸ್ ಮಾಡೋ ಯೋಚನೆ ಇಲ್ವಾ? ಈಗ ಮಾಡ್ತೀನಿ. ಈ ಗ್ಯಾಪಲ್ಲಿ ಒಂದು ಏಪ್ರಿಲ್ ಮೇ ಸ್ವಲ್ಪ ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತಾನೆ. ಆ್ಯಕ್ಚುಲಿ ಇದೆ ಅದು ಮಾಡ್ಬೇಕಂತ. ಎಲ್ಲಿ ಸರ್ ಕಮರ್ಷಿಯಲ್ ಅಂತ ಹೋಗ್ತೇವೆ ನಾವು, ಈ ಥರ ಮಾಡೋಕ್ಕಾಗಿಲ್ಲ. ಅಲ್ಲ, ಈಗಿನ ಇಂಡಸ್ಟ್ರಿ ನೋಡ್ತಾ ಇದ್ರೆ
ಸಿನಿಮಾ ಮಾಡೋದು ಕಷ್ಟ ಅಂತೇಳಿ ಅನ್ಸುತ್ತಾ? ತುಂಬ ಕಷ್ಟ ಇದೆ ಸರ್. ಏನಾಗಿದೆ ಅಂದರೆ ಈಗ ಬಿಸ್ನೆಸ್ ಬೇರೆ ಥರ ಆಗಿದೆ ಸರ್. ಆವಾಗ ಕಾಸ್ಟ್ ವರ್ಕೌಟ್ ಮಾಡೋದು ತುಂಬ ಕಷ್ಟ ಇದೆ. ಕಾಸ್ಟ್ ಭಾಳ ಮುಂದೆ ಹೋಗ್ಬಿಟ್ಟಿದೆ. ಕಲೆಕ್ಷನ್ ಬಂದರೆ ಪ್ರೊಡ್ಯೂಸರು, ಇಲ್ಲ ನಿಕಾಲಿ ಪ್ರೊಡ್ಯೂಸರ್ ಆ ಥರ ಹುಡುಗ. ಪಿಕ್ಚರ್ ಹೋದ್ರೆ ಯಾವ ಸಮಸ್ಯೆ ಇರಲ್ಲ, ಯಾವ ಕಾಂಟ್ರವರ್ಸಿ ಇರಲ್ಲ. ಈ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲರ ಮೇಲೆ ಬ್ಲೇ ಆಗುತ್ತೆ. ಅವಾಗ ಹಿಂಗತ್ತೆ ಸರ್. ನಾನೇನೋ ಪಿಕ್ಚರ್ ಈಗ ಶಾಸ್ತ್ರಿ ಅಂತ ಹೇಳಿದಲ್ಲ, ಶಾಸ್ತ್ರಿ ಪಿಕ್ಚರ್ ಅನೌನ್ಸ್ ಮಾಡಿದೆ. ನನಗೆ 5 ಏರಿಯಾ ದುಡ್ಡು ಕೊಟ್ಟರು ಸರ್. ಬಾಂಬೆ ಕನ್ನಡ ಅಡ್ವಾನ್ಸ್ ಕೊಟ್ಟರು, ಮೈಸೂರು ಅಡ್ವಾನ್ಸ್ ಕೊಟ್ಟರು, BK ಜೈನ ಕೊಟ್ಟರು. ಅಂದರೆ ಮುಂಚೆ ಅಡ್ವಾನ್ಸ್ ಕೊಡೋ ಬಂದು ನಾನು ಪೇಪರ್ಲ್ಲಿ ಹಾಕಿದ್ರೆ ನಂದೇ ಫಸ್ಟ್ ಹಾಕ್ಬೇಕು ಇದು ಪೂಜೆ ದಿವಸ ಅಂತ ಹಂಗಿತ್ತು. ಅಂದರೆ ಎಲ್ಲರೂ ಪಾಲಾಗಾರು. ಹುಬ್ಳಿ ಏರಿಯಾನು ಅಡ್ವಾನ್ಸ್ ಕೊಡೋದು, ಚಿತ್ರದುರ್ಗ ಬಳ್ಳಾರಿ ಮತ್ತೆ ಆಟೋಮೆಟಿಕ್ ಸಿನಿಮಾ ಹೋಗ್ತದೆ. ಅಂದರೆ ಅವಾಗಂದ್ರೆ ಪೂಜೆ ದಿವಸ ನಮ್ಮ ಹೆಸರು ಬರ್ಬೇಕಂತ ಇಂಥ ಏರಿಯಾ ಎಷ್ಟು ಹಂಗಿತ್ತು. ಈಗ ಹಂಗಲ್ಲ, ಪಿಕ್ಚರ್ ರೆಡಿ ಮಾಡ್ಕೊಂಡು ನಾವು ಕರೆದು ಬರಲ್ಲ, ಫೋನ್ ಮಾಡಿ ಫೋನೇ ಅಂತಲ್ಲ, ಅಯ್ಯೋ ಅಂತ ಪರಿಸ್ಥಿತಿ ಮಾಡಿದೆ ಈಗ. ಬಟ್ ಅವಾಗ ಚೆನ್ನಾಗಿತ್ತು, ಬೇರೆ ಥರ ಇತ್ತು. ಈಗ ಗಾಂಧಿನಗರಕ್ಕೆ ಹೋಗಿ ಬರೋದು ಇದೆಯಾ? ಕಮ್ಮಿನೇ. ನಮ್ಮ ಯಾರು ಸ್ನೇಹಿತರು ಹೋಗ್ಬರ್ತೇನೆ. ಈಗ ಮೊನ್ನೆ ಈಗ ಒಂದು 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಭೀಮಾತೀರ ಅಂತ ಒಂದು ಸಿನಿಮಾ ಮಾಡಿ ಅಂತ ಹೇಳಿದ್ದಾರೆ ಆವಾಗ 12ರಲ್ಲಿ. ಅದೀಗ ಸ್ವಲ್ಪ ಎಡಿಟ್ ಮಾಡಿ ಹೊಸ ವರ್ಷನ್ ಮಾಡಿದೆ. ಅಂದರೆ ಈಗಿನ ಥರ. ಸೊ ಒಂದು 2-3 ಅವರ್ ಇತ್ತು, ಅದು ಟ್ರಿಮ್ ಮಾಡ್ಬಿಟ್ಟು ಪಿಕ್ಚರು 2 ಅವರ್ ಮಾಡಿ ಹೊಸ ಶೂಟ್ ಮಾಡಿದೆ ಈಗಿನ ಜನ್ರೇಷನ್ಗೆ. ಎಷ್ಟಾಯ್ತು ಅದು ಖರ್ಚು? ಸೊ ಒಂದು 60-70 ಲಕ್ಷ ಖರ್ಚು ಮಾಡಿದ್ದೀನಿ. ಲೇಟೆಸ್ಟ್ ಮಾಡಬೇಕಲ್ಲ. ಅಂದರೆ ವರ್ಕಲ್ಲಿ ಅಂದರೆ ಈಗ ಈಗಿನ ಜನ್ರೇಷನ್ಗೆ ಎಡಿಟಿಂಗ್ ಆಗಲಿ, ಕಲರಿಂಗೇ ಬೇರೆ ಥರ ಇದೆ. ಸೊ ಅದೊಂದು ಸುಮಾರು ಜನ ಗೆಲ್ಬೇಕು ಸರ್. ಪಿಕ್ಚರ್ ನೋಡಿದೆ ಹೆಂಗಂದ್ರೆ ನಾನು ಟೆಕ್ನಿಷಿಯನ್ ನೋಡ್ಬೇಕು. ಪರ್ಟಿಕ್ಯುಲರ್ ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರೊಡಕ್ಷನ್ ನೋಡಿದರೆ ಅದನ್ನು ತುಂಬ ಕಲ್ತ್ಕೊಂಡಿದೆ. ಯಾಕಂದರೆ ಆಗಿನ ಟೈಮಲ್ಲಿ 12ರಲ್ಲಿ ಯಾವ ಥರ ಫ್ರೇಮಿಂಗ್ ಇಟ್ಟಿದ್ವಿ, ಯಾವ ಥರ ಮೇಕಿಂಗ್ ಮಾಡಿದ್ದು ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ ನೆಗೆಟಿವ್ ಹೆಂಗಿತ್ತು ಕ್ವಾಲಿಟಿ ಅಂದರೆ ಫಿಲ್ಮ್ ನೆಗೆಟಿವ್ ಇದ್ದಾಗ ಹೆಂಗೆ ಕ್ವಾಲಿಟಿ ಇತ್ತು, ನಾವು ಡಿಜಿಟಲ್ ಹೆಂಗೆ ಅಂದರೆ ತುಂಬ ಜನ ಗೆಲ್ಪಾಗುತ್ತೆ. ಇನ್ನು ಫ್ರೇಮಿಂಗ್ ಇಟ್ಕೊಂಡು ಕಲರಿಂಗ್ಸ್ ಇದು ಗೊತ್ತಾಗುತ್ತೆ. ಇದು ತುಂಬ ಜನ ಗೆಲ್ಪಾಗಂಥದ್ದು. ಈ ತಿಂಗಳು ಅಲ್ಲ, ಎಷ್ಟು ಕೋಟಿನ ಎಷ್ಟಾಯ್ತು ಯಾವುದು ಅದಕ್ಕೆ ಭೀಮಮಂದಿರದಲ್ಲಿ? ಆವಾಗ ಒಂದು 7 ಕೋಟಿ 8 ಕೋಟಿ ಮಾಡಿದ್ವಿ. ಈಗ ಕಾಣ್ತಾ ಸಿನಿಮಾ 50 ಕೋಟಿ ಥರ ಸಿನಿಮಾ ಕಾಣುತ್ತೆ ಈಗ ಅಟ್ ಪ್ರೆಸೆಂಟ್. ಆ ಥರ ಇದೆ. ತೆಲುಗು ತಮಿಳು ಡಬ್ ಮಾಡಿದ್ದೀನಿ, ಕನ್ನಡ ಒರಿಜಿನಲ್ ಹಂಗೆ ಇದೆ. ಅಂದರೆ ಈಗಿನ ಥರ ಮಾಡಿದೆವಲ್ಲ, ಎಡಿಟಿಂಗ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಎಲ್ಲ ಈಗಿನ ಥರ ಮಾಡಿದ್ವಿ. ಚೆನ್ನಾಗಿದೆ ಸಿನಿಮಾ. ಅಂದರೆ ನಾನು ಏನಕ್ಕೆ ಹೇಳ್ದೆ ಅಂತಂದರೆ, ಈಗಿನ ಜನ್ರೇಷನ್ ನಾವೇನು 10 ವರ್ಷ ಮುಂಚೆ ಮಾಡಿದ್ವಲ್ಲ, ಅದನ್ನ ಈಗ ಓಂ ಪ್ರಕಾಶ್ ಹೆಂಗೆ ಟೇಕಿಂಗ್ ಮಾಡಿದ್ರು ಎಲ್ಲ ಥರ ಗೊತ್ತಾಗುತ್ತೆ. ಸುಮಾರು ಜನ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಟರ್ ಅದು ನೋಡಿ ಹೆಲ್ಪ್ ಆಗುತ್ತೆ ಅಂತ. ನಾನೇ ಎಷ್ಟೋ ಕಲ್ತೇನೆ ಅವರಿಂದ. ಸತ್ವಲ್ಲಿ ಹೆಲ್ಪ್ ಆಗುತ್ತೆ, ಅದಂತೂ ಪಕ್ಕ. ಸುಮಾರು ಜನಕ್ಕೆ ನಾನು ಆಕ್ಚುಲಿ ಕರ್ಸ್ಬೇಕಂತಿದೆ ಆ ಟೈಮಲ್ಲಿ. ಎಲ್ಲರೂ ನಮ್ಮ ಪ್ರಶ್ನೆಯರ ಹಿಡ್ಕೊಂಡು ಎಲ್ಲರೂ ಒಂದು ಶೋ ಕರ್ಸ್ಬೇಕಂತಿದೆ, ಆಲ್ ಟೆಕ್ನಿಷಿಯನ್. ಯಾಕಂದ್ರೆ ನಾನು ಏನು ಮಾಡಿದೆ ಅಂತಲ್ಲ, ಹೆಂಗೆ ಮಾಡ್ಬೋದು ಮುಂದೆ ಅಂತ. ಯಾಕಂದ್ರೆ ಸಿನಿಮಾ ಎಲ್ಲ ಕೊಟ್ಟಿದ್ದೆ, ನಾವೇನು ಕೊಟ್ಟಿದ್ದೀವಿ, ನಾವು 4 ಜನ ಕೊಡ್ಬೇಕು. ಹೌದು ಹೌದು. ಈಗ ನಾನು ಮಾಡಿದ್ದು 4 ಜನ ಗೊತ್ತಾಗುತ್ತೆ, ಅವ್ರೇನು ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆಫೀಸಲ್ಲಿ ನೋವಿದೆ. ಈಗ ನೆಕ್ಸ್ಟ್ ಮಂತ್ 6 ಪ್ಲಾನ್ ಮಾಡ್ತೀವಿ. ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಸರ್, ಈಜಿ ಇಲ್ಲ. ನಿಮಗೂ ರವಿ ಬೆಳಗೆರೆಗೆ ಫೈಟ್ ಆಯ್ತಾ? ಅವ್ರು ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಬ್ಯಾಕ್ ಸ್ಟ್ಯಾಪ್ ಮಾಡಿದವರು ಇದ್ದಾರೆ ಯಾರಾದರೂ? ಬೆನ್ನಿಗೆ ಚಾಕ್ ಹಾಕಿದವರು? ಅದು ಕಾಮನ್ ಅಲ್ವಾ, ಯಾರಿಗೆ ಹಾಕ್ಲಂಗೆ ಯಾರು ಇರಲ್ಲ. ಯಾಕಂದರೆ ಏನೇನು ಹೇಳ್ಬಿಡ್ತಾರೆ, ಸೆಟ್ಲೈಟ್ಸ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ ಅಂತ. ಅದು ಯಾವುದು ಒರಿಜಿನಿಟಿ ಅಲ್ಲ. ಸಿನಿಮಾ ಹೋದ್ಮೇಲೆ ಎಲ್ಲ ಹೋಗುತ್ತೆ, ಇಲ್ಲ ಖಾಲಿ ಆಗುತ್ತೆ ಅಲ್ಲ. ಯಾವ ಸಿನಿಮಾ ಇಟ್ಟಾಗಿರುತ್ತಲ್ಲ, ನನಗೆ ಫೋನ್ ಮಾಡ್ತಾರೆ, ಸರ್ ಕಾಂತಾರ ಥರ ಕತೆ ಮಾಡಿದೆ ಅಂತಾರೆ. ಮಲ್ಕಳ ಅಂತಾನೆ ಮಲ್ಕಳೆ ಅಂತಾರೆ. ಶಾಸ್ತ್ರಿ ಇನ್ನೊಂದು ಪಿಕ್ಚರ್ ನಂದೇ ಕತೆ ಹೇಳಿದ್ದಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ. ಅವಾಗ ಏನಂದ್ರೆ 2 ಫೈಟ್ 2 ಸಾಂಗ್ ಇಟ್ಬಿಟ್ರೆ ಫುಟೇಜ್ ಮುಡ್ತೀನಿ 5 ನಿಮಿಷ 15 ನಿಮಿಷ. ಹಂಗಲ್ಲ ಈಗ ಸಿನಿಮಾ. ಈಗ ಕಾಂತಾರನೇ ಎಲ್ಲ ಸಿನಿಮಾ ಲ್ಯಾಂಡ್ ಅಲ್ಲ ಸರ್. ಕಾಂತಾರ ಇದು KGF ಸಿನಿಮಾ ಅಲ್ಲ, ಸಿನಿಮಾ ಎಲ್ಲ ಥರ ಇದೆ. ಮಧ್ಯೆ ಏನಾದರೂ ಆರೋಗ್ಯ ಕೈ ಕೊಡ್ತಾ? ಮೋಸ ಸ್ವಲ್ಪ ಎಂಥದ್ದು? ಇದು ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ರೈಟಲ್ಲಿ.